ಇವತ್ತು ನನಗೆ ಒಳಗೆ ನಿಂತು ಬಿಡೋಂಗಿದೆಯೇ. ನನ್ನ ದೇಹ ಆಯುಧ ಪೂಜೆಗೆ ಸಿದ್ಧ ಆಗ್ತಿದ್ದಾನೆ. ಪದ್ಯ ಕಡೆ ಯೋಚನೆ ಮಾಡ್ತಿದ್ಯೋ ಹೇಗೆ? ಏನ್ ಮಾತಾಡು? ಬೆಳೆ ಬೆಳಗ್ಗೆ ಕುಡಿದಿದ್ದೇನೋ ಪದ್ಯ ನಾನೇ ಹೇಳಿದ್ದೀನಿ. ಸಾಕ್ಬಿಡ್ತಾನೆ. ಅದೇ ನಾನು ಅನ್ಕೊಂಡಿದ್ದೆ. ಅಲ್ಲ ಏನಿದೆ ಕತೆಗೆ ಊರಲ್ಲಿ ಎಷ್ಟೋ ವರ್ಷಗಳಿಂದ ಆಯುಧ ಬರ್ತಾ ಇಲ್ಲ ಅಂತ ಜನ ಬಾಧೆ ಪಡ್ತಾ ಇದ್ದಾರೆ. ಒಂದ್ಸಲ ಬೈಲನ ಹತ್ರ ಹೋಗಿ ಕೈಗೋ ಕಾಲ್ಕೊಡಿದ್ದು ಈ ಸಲ ಪದ್ಯ ಇಲ್ಲದೆ ಆಯುಧ ನಮ್ಮ ಕೊಡಂತ ಕೇಳೋಲ್ವಾ? ಒಬ್ಬನೇ ಹೋಗೋದಕ್ಕೆ ಕೈ ಕಾಲು ನಡ್ತಾ ಇದೆ. ನೀನು ಜೊತೆಗೆ ಬರ್ತೀಯಾ? ನಡಿ. ಕೈ ತೆಗಿ. ಅಲ್ಲಿ ಅಂಗಡಿ ಕಿತ್ತೋಯ್ತು, ಇಲ್ಲಿ ಚಪ್ಪಲಿ ಕಿತ್ತೋಗುತ್ತೆ. ನನಗೆ ಗೊತ್ತೇ ಅವನಲ್ಲಿ ಏನು ಇರಲ್ಲ ಅಂತ ನನಗೆ ಗೊತ್ತು. ನನಗೆ ಅವನು ಸರಿಯಲ್ಲ ಅಂತ ಚಿಕ್ಕ ವಯಸ್ಸಿಂದ ಗೊತ್ತು. ಏನು ಇರಲ್ಲ ಅಂತ ನನಗೆ ಗೊತ್ತು. ಏನಾರಪ್ಪ ನೋಡ್ತಾ ಇದ್ದೇನೆ. ಆ ನೀರಿನ ಮರಗಡೆ ಬರತ್ತಂತ ಅಂತಾನ. ಇಲ್ಲಿಗೆ ಯಾಕೆ ಬಂದಿದ್ಯಾರಪ್ಪ? ಜೊತೆಲಿ ಬೇರೆ ಯಾರನ್ನ ಕರ್ಕೊಂಡು ಬಂದಿದ್ಯಾ? ಇವರು ಊರಿಗೆ ಆಯುಧಗಳಿಂದ ಎಷ್ಟು ವರ್ಷ ಆಯ್ತು. ರೋಗಗಳೆಲ್ಲ ಜಾಸ್ತಿ ಆಗಿ ತುಂಬಾ ಬಾಧೆ ಪಡ್ತಾ ಇದ್ದಾರಂತೆ. ಆಯುಧ ಪೂಜೆ ಹತ್ರ ಬರ್ತಾ ಇದೆಯಲ್ಲ, 1 ವರ್ಷ ಆಯುಧಗಳನ್ನ ಕೊಟ್ರೆ ಊರಲ್ಲಿ ಪೂಜೆ ಮಾಡ್ಕೊಟ್ಬಿಡ್ತೀನಿ. ಯಾವ ಊರಿಗೆ ಆಯುಧಗಳು ಬೇಕು ಅಂದ್ರೆ ಆ ಊರಿಗೋಸ್ಕರ ನಿಂತು ಹೋರಾಡಿ ಆಯುಧಗಳನ್ನು ಗೆದ್ದು ಕೊಡೋ ದೇವರನ್ನ ಮಗನಲ್ವಾ? ಆಯುಧಗಳನ್ನು ಬೇಡ್ಕೋತಿದ್ಯಾ? ಎಷ್ಟು ಸಲ ಹೇಳ್ಬೇಕು ನಿಮ್ಗೆಲ್ಲ? ಆತ ನಿಲ್ಸು ಕಂಡ್ಯಾಕೆ ನನ್ನೇ ಹಾಗೆ ನೋಡಿ. ನಾನು ನಿಮ್ಮಲ್ಲಿ ಒಂದೇ ಒಂದ್ಸಲ ಆಯುಧಗಳು ಬೇಕು ಅಂತ ಕೇಳ್ತಾ ಇದ್ದೀನಿ. ಸಮುದ್ರದ ಹತ್ರಕ್ಕೆ ಹೋಗಿ ನಮ್ಮೂರಲ್ಲಿ ಯಾವುದೇ ವೀರ ಗಣಿಸಿಲ್ಲ ಬಾ ಅಂತ ರೋಷದಿಂದ ಕೂಗು. ಬಂದು ನಿನಗೋಸ್ಕರ ಇಲ್ಲಿ ಬಂದಿ ಕೇಳಿದಾನೇನೋ ನಿಮ್ಮಯ್ಯ. ಅಥವಾ ಸಮರ ಇದೆಯಾ? ಹೆಂಗಸರು ಮಕ್ಕಳು ಹೊರಟ್ರೆ ನಾನು ಸಮರಕ್ಕೆ ಸಿದ್ಧ.
ನೆಲದ ಮೇಲೆ ಮಲಗಿಸ್ಬಿಟ್ರೆ ಸಾಕ, ಇಲ್ಲ ಭೂಮಿ ಒಳಗಡೆ ಹೂತಾಕ್ಬೇಕ? ಸಾವಿಗಿಂತ ಸೋಲೆ ಅವಮಾನ, ಸೋತು ಬಾಧೆಯಿಂದ ಅವನಾಕು ಕೂಗು ಆ ದೇವರ ಕಿವಿ ಕೇಳಿಸ್ಬೇಕು. ನಡೆದಿದ್ದು ಗೊತ್ತಾಯ್ತಾ ರಾಯಪ್ಪ? ದೇವರ ಆಯುಧ ಪೂಜೆಯಲ್ಲಿ ಎಲ್ಲರಿಗೂ ಮತ್ತು ಬೆರೆಸಿ ಗೆದ್ದಿದ್ದಾನೆ. ಇವೆಲ್ಲ ಗೊತ್ತಿದ್ರು ಕೂಡ ಏನಕ್ಕೆ ಪಂಚಾಯ್ತಿ? ಇದು ಅನ್ನು ಹೋಗಿ ಅವನ ಊರಲ್ಲಿ ಅವನಿಗೆ ಬಾರಿಸಿ ಆಯುಧಗಳನ್ನ ತಗೊಂಡ್ಬರ್ತೀನಿ ನಾನು. ಅವನನ್ನು ಏನ್ ಮಾಡೋಣ ಅಂತ ಹೇಳು ರಾಯಪ್ಪ. ಏನೂ ಆಗಿಲ್ಲ ಅಂತ ಎಲ್ಲರೂ ಎಲ್ಲ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಬೇಡ. ಇವರು ಅವನ ಬೆಳೆಸಿರೋ ಮತ್ತಿಮ್ಮದಿಗೆ ಬಿದ್ದವರಾದ್ರೆ ಬೆಳಿಗ್ಗೆಗೆಲ್ಲ ಮತ್ತು ಇಳಿಬೇಕು. ಆದ್ರೆ ಇವರು ಮಂಚ ಕೂಡ ಇಳಿದಿಲ್ಲ. ಆಯುಧ ಪೂಜೆಯಲ್ಲಿ ಕಣ್ಣಲ್ಲಿ ಭಯ ಕಾಣಿಸಿರ್ಬಹುದು, ಆದ್ರೆ ನಾನು ಅನ್ನಿಸ್ತಿಲ್ಲಿ ಫಲ ನೋಡಿದೆ. ದೇವರನ್ನಷ್ಟು ಫಲ ನೋಡಿದೆ. ಅವನ ಶಕ್ತಿ ಅವನಿಗೆ ಕೂಡ ಗೊತ್ತಿಲ್ಲದೆ ಹೀಗೆ ಎಲ್ಲರನ್ನು ಮತ್ತು ಬೆಳೆಸಿ ಗೆಲ್ಬೇಕು ಅನ್ಕೊಂಡಿದ್ದು ಆ ಹುಡುಗಾಟ. ಆದ್ರೆ ಒಂದು ರೀತಿಯಲ್ಲಿ ನಿಮ್ಮೆಲ್ಲರಿಗೂ ಅದೇ ಒಳ್ಳೆಯದು. ಸಮುದ್ರದ ಮೇಲೆ ಒಬ್ಬ ದೇವರ ಇರೋದು ಸಾಕು. ಇನ್ನೊಬ್ಬ ದೇವರನ್ನ ಇಲ್ಲಿ ತಯಾರು ಮಾಡಿದ್ರೆ ಅದು ನಿಮ್ಗೆ ಅಪಾಯ ಭೈರ. ಗಂಡಿಗೂ ಎಣ್ಣೆಗೂ ಒಳ್ಳೆ ಸಂಬಂಧ ಇದೆಯೇ? ನನ್ ಕೈ ಆಗ್ತಿಲ್ಲ. ಎಲ್ರಿಗೂ ಮತ್ತು ಬೆರೆಸಿ ಗೆಲ್ಲೋದಂದ್ರೇನೆ? ಅಕ್ಕ, ನನ್ ಯಜಮಾನ ಅಂದ್ರೆ
ಸಮುದ್ರದಷ್ಟು ಅಂತ ಊಹಿಸ್ಕೊಂಡಿದ್ದೆ ನಾನು. ಅವ್ನ್ ನೋಡಿದ್ರೆ ದಡಕ್ ಬಂದ್ ಹುಡುಗ ತಾನು ಅಲ್ಲೇ ಇದ್ದಾಗಿದ್ದಾನೆ. ದೊಡ್ಡವಳ ಕಡೆ ಎಲ್ಲ ಗೊತ್ತಿದ್ದು ಹೇಳ್ತಾ ಇದೀನಿ ಕೇಳು. ಪ್ರತಿ ಹೆಂಗಸ್ಗೂ ಇಷ್ಟ ಆದವನೊಬ್ಬ ಇರ್ತಾನೆ, ಬರೋನು ಬೇರೆ ಇರ್ತಾನೆ. ಬಂದವನಲ್ಲಿ ಇಷ್ಟ ಆದವನ್ನ ನೋಡ್ಕೊಂಡು ದೀಪ ಆರಿಸ್ಬಿಟ್ಟು ಸಂಸಾರ ಮಾಡ್ಕೊಂಡ್ರೆ ಬದುಕು ಸಂತೋಷ ಸಾಗ್ಬಿಡುತ್ತೆ. ಹೆಂಗಾಗತ್ತಕ್ಕ? ಗಂಡನ್ ನೋಡಿದ್ರೆ ಈ ತಗ್ಗ ನನಗೆ ಒಳಗಿಂದ ಬಾಯಿ ಮತ್ತೆ ಸಾಕು, ಸುಮ್ನಿರ್ತೀಯ? ಇಷ್ಟೆಲ್ಲ ಅಂದ್ರೂ ಕೂಡ ಮಗನ್ ನಾನ್ ನೋಡ್ಬೇಕಲ್ಲ. ಎಲ್ಲೋ ಅಂದ್ಮೇಲೆ ಸ್ವಲ್ಪ ಇನ್ನೂ ಚಿಕ್ಕ ಆಸೆ ಇದೆ ನನ್ನ ಮನಸ್ಸಲ್ಲಿ. ಏನೇ ನಿನ್ನ ಆಸೆ? ನಿಂಗ್ ಬೇಕಾಗಿರೋ ದೇವರ ಹತ್ರದವನು ಈ ಬೆಟ್ಟದ ಮೇಲೆನೆ ಇಲ್ವೇ? ಹಾಗಾದ್ರೆ ದೇವರ ಬರೋದಕ್ಕೂ ಕಾಲು ಅವನೇ ಮಾಡ್ಕೊಳ್ಳ. ನಾನೈತೆ ಮಾತಾಡ್ತಿದ್ಯಾ? ಮತ್ತೆ ಏನ್ ಮಾಡ್ಲಿ ಅಕ್ಕ? ಏನೇ ತಂಗ, ನಮಗ್ ಇಷ್ಟ ಆಗೋದ್ ಯಾವ್ದು ನಮಗ್ ಸಿಗಲ್ವೇ? ಸಿಕ್ಕಿರೋ ವಸ್ತುನೇ ಏನಾದ್ರೂ ಮಾಡಿ ನಮಗೇನ್ ಬೇಕೋ ಹಂಗ್ ತಿಳ್ಕೋಬೇಕು. ನಿನ್ನನ್ ಕಟ್ಕೋಬೇಕು ಅನ್ನೋ ಆಸೆ ಅವನಿಗೂ ಹುಟ್ಸಿದ್ರೇನೆ ಅಲ್ವಾ ಅವನು ವೀರ ಶೂರ ಆಗೋದು. ತಂಗ ಅಂದ್ರೇನು, ಅವಳ ಅಂದ ಅಂದ್ರೇನು, ಅವನು ಕಣ್ಣಿಗೆ ಬೀಳ್ಬೇಕು, ಸಂಸಾರ ನಡೆಸ್ಬೇಕು. ಎಲ್ಲರೂ ಆಯುಧಗಳನ್ನ ಮಸಿತಾ ಇದೀವಿ ಅಂದ್ರೆ ಆಯುಧಗಳಿಗೆ ಕೆಲಸ ಬಂತು ಅನ್ಸುತ್ತೆ. ಎಲ್ಲರೂ ನಿಮ್ಮ ಮಾತಿಗೋಸ್ಕರ ಎಷ್ಟೋ ಆಸೆಯಿಂದ ಕಾಯ್ತಾ ಇದೀವಿ ಬೈರ. ಸಮುದ್ರಕ್ಕೆ ಹೋಗೋ ಜೊತೆ ಯುದ್ಧ ಮಾಡೋ ಕ್ಷಣ ಹತ್ತಿರದಲ್ಲೇ ಇದೆಯಾ ಭೈರ? ಪಟ್ಟಣದಲ್ಲಿ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ಸಮುದ್ರದಲ್ಲಿ ಅವ್ರಿಗೆ ಸಹಾಯ ಮಾಡಕ್ಕೆ ಈಜುಗಾರರಿಗೆ ಕೆಲಸ ಕೊಡ್ತಾವಂತೆ. ಸಂಬಳನೂ ಜಾಸ್ತಿನೇ ಕೊಡ್ತಾರಂತೆ. ನೀನ್ ಎಷ್ಟು ವರ್ಷ ನಮಗ್ ಕಲ್ಸ್ಕೊಟ್ ವಿದ್ಯೆ ಉಪಯೋಗಕ್ಕೆ ಬರುತ್ತೆ. ನೀನ್ ಒಂದು ಸಲ ಹೂ ಅಂದ್ರೆ ಎಲ್ರಿಗೂ ಸಮುದ್ರದಲ್ಲಿ ಕೆಲಸ ಸಿಗುತ್ತೆ ಬೈರ. ಇಷ್ಟು ವರ್ಷಗಳಿಂದ ನಾನು ಕಷ್ಟಪಟ್ಟು ನಿಮಗೆ ಕಲಿಸಿದ್ದು ಇದಕ್ಕೋಸ್ಕರ, ದೇವರಿಗೋಸ್ಕರ. ನಮ್ಮವರೆಲ್ಲ ಕೆಲ್ಸಕ್ಕೆ ಹೋದ್ರೆ ಆ ದೇವರಿಗೆ ಕೆಲಸ ಇಲ್ಲದಂಗಾಗತ್ತಲ್ಲ ಬೈರ. ನಾಳೆ ಅಷ್ಟರಲ್ಲಿ ಯೋಚನೆ ಮಾಡಿ ಹೇಳು. ಅವನ್ ಮಾತಿಗೆ ನೀನ್ ಹಿಂಗಾದ್ರೆ ಹಿಂಗೆ ಬೈರ? ಚಿಕ್ಕ ವಯಸ್ಸಿಂದ ನನ್ನ ಹತ್ರ ಇಟ್ಕೊಂಡೆ. ನನ್ನ ಹಾಗೆ ಅವನು ಕೂಡ ಆಗ್ಲಿ ಅಂದ್ಕೊಂಡೆ. ಆದ್ರೆ ಅವನಲ್ಲಿ ಪದೇ ಪದೇ